Now the meaning of chemical reaction. Okay, it is a chemical change in new product will form. Are you understanding? So I have taken one chemical in this test tube and another chemical in this test tube. ಈಗ ಇದು ಎರಡು ಮಿಕ್ಸ್ ಮಾಡಿದ್ರೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಆಯ್ತಾ, ನೀವು ಹೇಳ್ಬೇಕು ನನಗೆ ಆಗುತ್ತಾ ಇಲ್ಲ. Are you understanding? Yes. So now I am mixing these two chemicals. ಕೆಮಿಕಲ್ ರಿಯಾಕ್ಷನ್ ಆಯ್ತಾ? No sir. ಹೆಂಗೆ ಹೇಳಿದ್ರಿ ಆಗಿಲ್ಲ ಅಂತ? Color ಕಲರ್ ಚೇಂಜ್ ಎಲ್ಲದರಲ್ಲೂ ಆಗ್ಬೇಕಾ? ಹಂಗಾದ್ರೆ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಕಲರ್ ಚೇಂಜ್ ಆಗಲೇಬೇಕು. ಇದರಲ್ಲಿ ಕೆಲವೊಂದು ಚೇಂಜಸ್ ಅನ್ನು ಅಬ್ಸರ್ವ್ ಮಾಡಬೇಕು ನಾವು. ಕೆಮಿಕಲ್ ರಿಯಾಕ್ಷನ್ಸ್ ಆಗಿದೆಯಾ ಅಥವಾ ಆಗ್ತಾ ಇದೆಯಾ ಅಥವಾ ಆಗುತ್ತಾ ಅಂತ ನಾವು ಕಂಡುಹಿಡಿಯಕ್ಕೆ ಅರ್ಥ ಆಗ್ತಿದೆಯಾ? ವಿ ಹ್ಯಾವ್ ಟು ಅಬ್ಸರ್ವ್ ಸಮ್ ಚೇಂಜಸ್, ರೈಟ್? ವೆದರ್ ಇಫ್ ಯು ಅಬ್ಸರ್ವ್ ದೋಸ್ ಚೇಂಜಸ್ ಯು ಕ್ಯಾನ್ ಸೇ ದಟ್ ವೆದರ್ ಕೆಮಿಕಲ್ ರಿಯಾಕ್ಷನ್ ಇಸ್ ಟೇಕಿಂಗ್ ಪ್ಲೇಸ್ ಆರ್ ನಾಟ್. ಅರ್ಥ ಆಗ್ತಿದೆಯಾ? ಅದಕ್ಕೆ ಚೇಂಜಸ್ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಕೆಮಿಕಲ್ ರಿಯಾಕ್ಷನ್ ಆಗಿದೆಯಾ ಇಲ್ಲ. Are you understanding? Yes, sir. ಅರ್ಥ ಆಗ್ತಿದೆಯಾ? So that is the topic here. Changes occur during a chemical reaction. Okay. ಒಂದು ಕೆಮಿಕಲ್ ರಿಯಾಕ್ಷನ್ ಆಗುವಾಗ ಏನೇನು ಚೇಂಜಸ್ ಆಗುತ್ತೆ ಅಂತ 4 ಚೇಂಜಸ್ ಇದೆ. ಅರ್ಥ ಆಯ್ತಾ? 4 ತೋರಿಸ್ತೀನಿ ಈಗ. ಆ 4 ಚೇಂಜಸ್ ಅಲ್ಲಿ ಯಾವುದಾದ್ರು ಒಂದು ಚೇಂಜ್ ಆದ್ರೂ ಕೆಮಿಕಲ್ ರಿಯಾಕ್ಷನ್ ಆಗಿದೆ. Are you understanding? Yes sir. Right? Yes sir. Okay. So two of you come. ಯಾರಾದ್ರೂ ಇಬ್ರು ಬನ್ನಿ ಮಕ್ಕಳು. ಇನ್ನೊಬ್ರು ಬನ್ನಿ. So activity 1.2. Okay, activity 1.2 ನಲ್ಲಿ ಫಸ್ಟ್ ಇಸ್ lead nitrate ತಗೋಬೇಕು. ಏನು ತಗೋಬೇಕು? Lead nitrate. Potassium iodide. Okay, lead nitrate, potassium iodide ತಗೋಬೇಕು. ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ lead nitrate ತಗೊಳ್ತೀನಿ, ಸಿಂಚನೈಟ್ ಕೊಡಗಳೆ. ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ potassium iodide ತಗೊಳ್ತೀನಿ. Are you understanding? Yes sir. ಅರ್ಥ ಆಗ್ತಿದೆಯಾ? Yes. ನೋಡೋಣ ಏನೇನಾಗುತ್ತೆ ಅಂತ. ಆ ಕಡೆ ಹೋಗಿ. Right. So I am taking lead nitrate in one test tube. ಅರ್ಥ ಆಯ್ತಾ? ಕೊಡು. ಅದು ಕೊಡು. What is this? Lead nitrate. Lead nitrate. ಯಾವ ಕಲರ್ ಇದೆ? White. ವೈಟ್ ಕಲರ್. ಇದನ್ನ ಡಿಸಾಲ್ವ್ ಮಾಡೋಣ ನೀರಲ್ಲಿ. ನೋಡಿ ಡಿಸಾಲ್ವ್ ಆಯ್ತಾ? Yes sir. ಡಿಸಾಲ್ವ್ ಆಗ್ತಾ ಇದೆ ಸ್ಲೋಲಿ. ಸೊ ವಾಟ್ ಇಸ್ ದಿಸ್? ಲೆಡ್ Nitrate. PbNO3 ಅಂತ ಇದು ಕೆಮಿಕಲ್ ಫಾರ್ಮುಲಾ. ನಾನು ನಿಮಗೆ ರಜದಲ್ಲೇ ಹೇಳಿದ್ದೆ. ಅದನ್ನ ಕೆಮಿಕಲ್ ಫಾರ್ಮುಲಾ ಮತ್ತೆ ಅದರ ಕಾಂಪೌಂಡ್ ಹೆಸರು ಕೆಮಿಕಲ್ ಫಾರ್ಮುಲಾನ ಮೆಮೊರೈಸ್ ಮಾಡ್ಕೊ ಬನ್ನಿ, ಬೈಟ್ ಮಾಡ್ಕೊ ಬನ್ನಿ ಅಂತ ನೀವು ಮಾಡ್ಕೊ ಬಂದಿದ್ದೀರಾ. ಆಯ್ತಾ? ಎಷ್ಟು ಮಾಡ್ಕೊ ಬಂದಿದ್ದೀರಾ ಗೊತ್ತಾಗುತ್ತೆ. ಆಯ್ತಾ? ಮನೆಯಲ್ಲಿ ಹರಟೆ ಹೊಡೆದ್ರು ಏನು ಮಾಡಿದ್ರಿ ಗೊತ್ತಾಗುತ್ತೆ, ರೈಟ್? ಸೊ ದಿಸ್ ಇನ್ ದಿಸ್ ಟೆಸ್ಟ್ ಟ್ಯೂಬ್ ಐ ಹ್ಯಾವ್ ಟೇಕನ್ lead nitrate and I have dissolved the lead nitrate in water. ಒಂದು ಕ್ಲಿಯರ್ ಸೊಲ್ಯೂಷನ್ ಆಗಿದೆ. ಆಯ್ತಾ? ಇದರಲ್ಲಿ ಐ ಟೇಕ್ potassium iodide. What I will take? Potassium iodide. Right? Potassium iodide. ಇದನ್ನು ನಾನು ಈಗ ನೀರಲ್ಲಿ ಡಿಸಾಲ್ವ್ ಮಾಡ್ತೀನಿ. ನೋಡಿ ನೀರಲ್ಲಿ ಡಿಸಾಲ್ವ್ ಆಗಿದೆ, ರೈಟ್? ಸೊ ಯಾವ ಕಲರ್ ಇದೆ? White. ವೈಟಾ? ವೈಟ್ ಕಾಣ್ತಿದೆಯಾ? No sir. ಯಾವ ಕಲರ್ ಇದೆ? ಕಲರ್ಲೆಸ್. ಯಾವ ಕಲರ್ ಇದೆ? Colorless. ಸೊ ಸಿಂಜನಾ which chemical is there? lead nitrate. ಇವಳ ಹತ್ರ ಯಾವ್ದಿದೆ? Potassium iodide. ಎರಡು ಮಿಕ್ಸ್ ಮಾಡಿ ನೋಡೋಣ ಏನಾಗುತ್ತೆ. ಓಕೆ, ಸೊ ಇದು ಅವಾಗಲೂ ಇದೇ ತರ ಇತ್ತು. ಒಂದು ಟೆಸ್ಟ್ ಟ್ಯೂಬ್ ಒಂದು ಕೆಮಿಕಲ್ ಇತ್ತು, ಇನ್ನೊಂದು ಟೆಸ್ಟ್ ಟ್ಯೂಬ್ ಇನ್ನೊಂದು ಕೆಮಿಕಲ್ ಇತ್ತು, ರೈಟ್? ಈಗ ನೋಡೋಣ ಏನಾಗುತ್ತೆ ಅಂತ. ಕೇರ್ಫುಲಿ ಅಬ್ಸರ್ವ್. ಇದನ್ನ ಇದ್ರಲ್ಲಿ ಹಾಕೋಣ, ಇದನ್ನ ಇದ್ರಲ್ಲಿ ಹಾಕೋಣ, ಇದನ್ನ ಇದ್ರಲ್ಲಿ ಹಾಕೋಣ, Yes sir. ರೈಟ್? ನೋಡಿ ಕೇರ್ಫುಲಿ ಅಬ್ಸರ್ವ್. ಕಾಣ್ತಿದೆ ಎಲ್ಲರಿಗೂ? Yes sir. ಯಾವ ಕಲರ್ ಆಯ್ತು? Yellow. ಯೆಲ್ಲೋ ಕಲರ್. ವಿಚ್ ಕಲರ್ ಇಸ್ ದಿಸ್ ಒನ್? Yellow. ಕಲರ್. Are you understanding? Yes. ಸೊ ಕೆಮಿಕಲ್ ರಿಯಾಕ್ಷನ್ ಆಗುವಾಗ ಏನು ಚೇಂಜ್ ಆಗ್ಬೋದು? ಚೇಂಜ್ ಇನ್ ಕಲರ್. Color. ಚೇಂಜ್ ಇನ್ ಕಲರ್ ಅಬ್ಸರ್ವ್ ಮಾಡ್ಬೋದು ನಾವು. ಅರ್ಥ ಆಗ್ತಿದೆಯಾ? ಚೇಂಜ್ ಇನ್ ಕಲರ್ ಆದರೆ
ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? Yes, sir. ಅರ್ಥ ಆಗ್ತಿದೆಯಾ? ಚೇಂಜ್ ಇನ್ ಕಲರ್ ಆದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಿದೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? Yes, sir. ಮೊದಲನೇ ಚೇಂಜ್. ದಿಸ್ ಇಸ್ ವಾಟ್ ಫಸ್ಟ್ ಚೇಂಜ್. ಇದು ಎಕ್ಸಾಂಪಲ್ ಕೇಳ್ತಾರೆ, ವಾಟ್ ಆರ್ ದ ಚೇಂಜಸ್ ಯು ಅಬ್ಸರ್ವ್ ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್. ಮೊದಲನೇ ಚೇಂಜ್ ಯಾವ್ದಪ್ಪ? Change in color. ಇನ್ Color. ಕಲರ್. ಓಕೆ.